ಅಗಲಿದ ಪತ್ರಕರ್ತರುಗಳಿಗೆ ಕೆಯುಡಬ್ಲ್ಯೂಜೆ ಶ್ರದ್ಧಾಂಜಲಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಕೆಯುಡಬ್ಲ್ಯೂಜೆ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸಂತಾಪ ಸಭೆಯಲ್ಲಿ ಇತ್ತೀಚೆಗೆ ನಮ್ಮನ್ನು ಅಗಲಿದ ಪತ್ರಕರ್ತರಾದ ನಾಗಶೆಟ್ಟಿ ಧರಂಪುರ, ದೊಡ್ಡಬೊಮ್ಮಯ್ಯ, ಬೀಬಸೇನ, ಪದಕಿ, ಎಂಎನ್ ಪಾಟೀಲ್, ಹಾಗೆಯೇ ಸಕಲೇಶಪುರದ ಶಿವಕುಮಾರ್ ಕಲಬುರ್ಗಿ, ಪ್ರಭುಲಿಂಗ ನೀಲೂರೆ, ಹಾಗೆಯೇ ಭಾವು ಪತ್ತಾರ, ಹಾಗೆಯೇ ರಾಯಚೂರು ನಹೀಂ ಅಶ್ರಫ್, ಮೈಸೂರಿನ ಸೂರಜ್ ಅವರುಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು, ಖಜಾಂಚಿ ಎಂ ವಾಸುದೇವ ಹೊಳ್ಳ, ಮಾಜಿ ಅಧ್ಯಕ್ಷ ವೆಂಕಟೇಶ್, ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್, ಅಗಲಿದ ಪತ್ರಕರ್ತರ ಕೆಲ ಕುಟುಂಬದ ಸದಸ್ಯರು ಭಾಗವಹಿಸಿದರು. ಟಾಯ್ಲೆಟ್ನ ಒಂದು 2 ಜಾಯಿಂಟ್ ಇರೋದು, ಆ ಟಾಯ್ಲೆಟ್ನ ಕಿಟಕಿ ತೆಗೆದು ಕಿಟಕಿಯಲ್ಲಿ ನೋಡಿದೆ ನಾನು, ಮೇಲ್ಗಡೆ ಕಿಟಕಿನಲ್ಲಿ ನಿಮಗೆ ಹೊಡಿತಾ ನೋಡಿದೆ ನಾನು. ಯಾರು ಬಿಡ್ತಾ ಇರಲಿಲ್ಲ. ಈಗ ಚೆಂಗಪ್ಪ ಒಬ್ಬರೇ ಇದ್ರು, ನನ್ನ ಒಳಗೆ ಬಿಟ್ರು ಅಂತೇಳಿ ನಮ್ಮನ್ನು ಮಾತಾಡ್ಸಿ ಹೋಗಿದ್ರು. ನಾವಾಗ ಕಹಳೆ ಅನ್ನೋ ಒಂದು ಪತ್ರಿಕೆ ನಮ್ಮಲ್ಲಿ ನೋಡ್ತಾ ಇದ್ವಿ. ಅದರ ತಾಲೂಕಿನ ವರದಿಗಾರ ನಾನು, ಹಾಗಾಗಿ ನಾನು ಒಬ್ಬ ಪತ್ರಕರ್ತ. ಹೀಗೆ ಶಿವಕುಮಾರ್ ಆ ಸಂದರ್ಭ ಕಷ್ಟದ ಕಾಲ ಒಳಗೆ ಬಂದು ಮಾತಾಡ್ಸಿ ಹೋಗಿದ್ರು. ಅವರು ತುಂಬಾ ಶಿಸ್ತಿನ ಮನುಷ್ಯ. ಪ್ರಜಾವಾಣಿದ ಪತ್ರಿಕೆಯಲ್ಲಿ ನಾನು ಅವ್ರ ಪತ್ರಿಕೆಯಲ್ಲಿ ಬಂದ್ರೆ ಅದನ್ನು ತಂದು ನಮಗೆ ಕೊಟ್ಟು ಹೋಗೋರು. ಇಂಥ ಕಠಿಣ ಸ್ಥಿತಿ ಒಳಗಡೆ ಪತ್ರಕರ್ತರು ಕೆಲಸ ಮಾಡ್ತಾರೆ.